ಬುರ್ಡೆ ಗ್ಯಾಂಗ್ ಷಡ್ಯಂತ್ರದ ಮಹಾ ಎಕ್ಸ್ಕ್ಲೂಸಿವ್. ಜುಲೈ 11ರಂದೇ ಕೋರ್ಟ್ನಲ್ಲಿ ಚಿನ್ನಯ್ಯ 164 ಹೇಳಿಕೆ ಕೊಟ್ಟಿದ್ದಾನೆ. ತಾನೇ ಭೂಮಿ ಅಗೆದು ಬುರ್ಡೆ ತಂದಿದ್ದೀನಿ ಅಂತ 164 ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ತಾನೇ ಅಗೆದು ತಂದಿದ್ದೀನಿ ಅಂದ್ರೆ ಈಗ SIT ಹಿಡ್ಕೊಂಡು ಕೂತಿತ್ತು. ಎಲ್ಲಿಂದ ತಂದೆ ಹೇಳು, ಜಾಗ ಎಲ್ಲಿಂದ ತಂದೆ ಅಂತ. ಮನಾಫ್ ಯೂಟ್ಯೂಬ್ ನಲ್ಲೂ ಕೂಡ ಅದೇ ದಿನ ಇದೇ ಬುರ್ಡೆ ವಿಡಿಯೋ, ಈ ಕಥೆ ಏನಿದೆಯಲ್ಲ, ಈ ಬುರ್ಡೆ ಕುರಿತಾದ ಕಥೆ ಅಪ್ಲೋಡ್ ಆಗಿದೆ. ಹಾಗಿದ್ರೆ ಅವತ್ತು ಬುರ್ಡೆ ವಿಡಿಯೋ ಮಾಡಿದ್ಯಾರು? ಈ ಬುರ್ಡೆನ ಅಗದು ತೆಗೆದಿರ್ತಕ್ಕಂಥ ಆ ಒಂದು ವಿಡಿಯೋ ಮನಾಫ್ ಯೂಟ್ಯೂಬ್ ನಲ್ಲೂ ಕೂಡ ಅದೇ ದಿನ, ಯಾವತ್ತು ಜುಲೈ 11ನೇ ತಾರೀಕು ಚಿನ್ನಯ್ಯ ಕೋರ್ಟ್ ನಲ್ಲಿ 164 ಹೇಳಿಕೆ ಕೊಡ್ತಾನೆ, ಆವತ್ತೇ ಅಪ್ಲೋಡ್ ಆಗತ್ತೆ. ಹಾಗಾದ್ರೆ ಯಾರು ಈ ವಿಡಿಯೋ ಮಾಡಿದ್ದು? ಅಂದ್ರೆ ಮನಾಫ್ಗೆ ಈ ಬುರ್ಡೆ ಎಲ್ಲಿಂದ ತಂದ್ರು ಅನ್ನೋ ವಿಚಾರ ಗೊತ್ತಾ? ಆತನಿಗೆ ಹೇಗ್ ಗೊತ್ತಾಯ್ತು? ಯಾರು ಹೇಳಿದ್ರು? ಎಲ್ಲಿಂದ ಸಿಕ್ತು? ಚಿನ್ನಯ್ಯ 164 ಹೇಳಿಕೆ ಕೊಡ್ತಿದ್ದ ಹಾಗೇನೆ ಅಪ್ಲೋಡ್ ಮಾಡೋದಕ್ಕೆ ವಿಡಿಯೋನ ಎಲ್ಲಿಂದ ಸಿಕ್ತದ ಕಂಟೆಂಟ್? ಸೊ ಹೇಗೆ ಈ ಬುರ್ಡೆನ ಚಿನ್ನಯ್ಯ ತಾನೇ ಹೋಗಿ ಅಗೆದು ತಂದಿದ್ದಾದ್ರೆ ವಿಡಿಯೋ ಯಾರು ಮಾಡಿದ್ರು? ಮನಾಫ್ ವಿಡಿಯೋ ಮಾಡಿದ್ರಾ? ಮತ್ ಮನಾಫ್ಗೆ ಎಲ್ಲಿಂದ ಸಿಕ್ತು? ನೋಡಿ, ಆ ದೃಶ್ಯ ನೋಡ್ತಾ ಇದ್ದೀರಾ. ಆ ಕತ್ತಿಯಲ್ಲಿ ಆ ಬುರುಡೆಯನ್ನ ಎತ್ತಿ ಚೀಲಕ್ಕೆ ಹಾಕುವಂತದ್ದನ್ನಷ್ಟೇ ನೋಡ್ತೀವಿ ನಾವು. ಓಕೆ, ಅಲ್ಲೊಂದು ಜಾಗದಲ್ಲಿ ಬುರುಡೆ ಬಿದ್ದಿರತ್ತೆ, ಕತ್ತಿಯಿಂದ ಅದನ್ನ ನೀಟಾಗಿ ಎತ್ತಿ ಚೀಲದೊಳಗೆ ಹಾಕುವಂತದ್ದು. ಸೊ ಇದೇನು ಮೊದಲೇ ಎಲ್ಲಿಂದನೋ ತಂದು ಇಲ್ಲಿ ಹಾಕಿದ್ದ, ಅಥವಾ ಸಾಮಾನ್ಯವಾಗಿ ಹೀಗೆ ಬಿದ್ದಿರತ್ತ ಬುರುಡೆ? ಎಲ್ಲಾದ್ರೂ ನೆಲದ ಮೇಲೆ ಹೀಗೆ ಬಿದ್ದಿರತ್ತ ಬುರುಡೆ? ಹುಗಿದಿದ್ದಾದ್ರೂ ಕೂಡ ಹೀಗೆ ಬಿದ್ದಿರತ್ತ? ನೋಡಿ, ಆ ಇಡೀ ಗ್ಯಾಂಗ್ ಅನ್ನ ನೋಡ್ತಾ ಇದೀರಾ ನೀವು, ಬುರ್ಡೆ ಗ್ಯಾಂಗ್ ಅನ್ನ ನೋಡ್ತಾ ಇದೀರಾ. ತಿಮರೋಡಿ ಜೊತೆ ಮನಾಫ್ ಇರ್ತಕ್ಕಂಥದ್ದು, ಉಳಿದ ಅಭಿಷೇಕ್ ಮುಂತಾದ ಯೂಟ್ಯೂಬರ್ಸ್ ಇರ್ತಕ್ಕಂಥದ್ದು, ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಯಾರ್ಯಾರಿದ್ದೀರಾ ನೋಡ್ತಾ ಇದೀರಾ ನೀವು ಫೋಟೋದಲ್ಲಿ. ಸೊ ಈ ಬುರ್ಡೆನ ಹೇಗೆ ಎತ್ತಿದ್ರು, ಯಾರು ವಿಡಿಯೋ ಮಾಡಿದ್ರು? ಚೀಲಕ್ಕೆ ಹಿಂಗೆ ಕತ್ತಿಯಿಂದ ತಗೋಬೇಕು, ಚೀಲಕ್ಕೆ ಹಾಕೋಬೇಕು, ಯಾರು ಮಾಡಿದ್ದಿದ್ದನ್ನ ಈ ತರ? ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದಲ್ಲಿ ಈ ಕ್ಷಣದ ಬೇಗ ಅಪ್ಡೇಟ್. ಬುರ್ಡೆ ಗ್ಯಾಂಗ್ ಷಡ್ಯಂತ್ರದ ಮಹಾ ಎಕ್ಸ್ಕ್ಲೂಸಿವ್. ಜುಲೈ 11ರಂದೇ ಕೋರ್ಟ್ನಲ್ಲಿ ಚಿನ್ನಯ್ಯ 164 ಹೇಳಿಕೆ ಕೊಟ್ಟಿದ್ದಾನೆ. ತಾನೇ ಭೂಮಿ ಅಗೆದು ಬುರ್ಡೆ ತಂದಿದ್ದೀನಿ ಅಂತ 164 ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ತಾನೇ ಅಗೆದು ತಂದಿದ್ದೀನಿ ಅಂದ್ರೆ ಈಗ SIT ಹಿಡ್ಕೊಂಡು ಕೂತಿತ್ತು. ಎಲ್ಲಿಂದ ತಂದೆ ಹೇಳು, ಜಾಗ ಎಲ್ಲಿಂದ ತಂದೆ ಅಂತ. ಮನಾಫ್ ಯೂಟ್ಯೂಬ್ ನಲ್ಲೂ ಕೂಡ ಅದೇ ದಿನ ಇದೇ ಬುರ್ಡೆ ವಿಡಿಯೋ, ಈ ಕಥೆ ಏನಿದೆಯಲ್ಲ, ಈ ಬುರ್ಡೆ ಕುರಿತಾದ ಕಥೆ ಅಪ್ಲೋಡ್ ಆಗಿದೆ. ಹಾಗಿದ್ರೆ ಅವತ್ತು ಬುರ್ಡೆ ವಿಡಿಯೋ ಮಾಡಿದ್ಯಾರು? ಈ ಬುರ್ಡೆನ ಅಗದು ತೆಗೆದಿರ್ತಕ್ಕಂಥ ಆ ಒಂದು ವಿಡಿಯೋ ಮನಾಫ್ ಯೂಟ್ಯೂಬ್ ನಲ್ಲೂ ಕೂಡ ಅದೇ ದಿನ, ಯಾವತ್ತು ಜುಲೈ 11ನೇ ತಾರೀಕು ಚಿನ್ನಯ್ಯ ಕೋರ್ಟ್ ನಲ್ಲಿ 164 ಹೇಳಿಕೆ ಕೊಡ್ತಾನೆ, ಆವತ್ತೇ ಅಪ್ಲೋಡ್ ಆಗತ್ತೆ. ಹಾಗಾದ್ರೆ ಯಾರು ಈ ವಿಡಿಯೋ ಮಾಡಿದ್ದು? ಅಂದ್ರೆ ಮನಾಫ್ಗೆ ಈ ಬುರ್ಡೆ ಎಲ್ಲಿಂದ ತಂದ್ರು ಅನ್ನೋ ವಿಚಾರ ಗೊತ್ತಾ? ಆತನಿಗೆ ಹೇಗ್ ಗೊತ್ತಾಯ್ತು? ಯಾರು ಹೇಳಿದ್ರು? ಎಲ್ಲಿಂದ ಸಿಕ್ತು? ಚಿನ್ನಯ್ಯ 164 ಹೇಳಿಕೆ ಕೊಡ್ತಿದ್ದ ಹಾಗೇನೆ ಅಪ್ಲೋಡ್ ಮಾಡೋದಕ್ಕೆ ವಿಡಿಯೋನ ಎಲ್ಲಿಂದ ಸಿಕ್ತದ ಕಂಟೆಂಟ್? ಸೊ ಹೇಗೆ ಈ ಬುರ್ಡೆನ ಚಿನ್ನಯ್ಯ ತಾನೇ ಹೋಗಿ ಅಗೆದು ತಂದಿದ್ದಾದ್ರೆ ವಿಡಿಯೋ ಯಾರು ಮಾಡಿದ್ರು? ಮನಾಫ್ ವಿಡಿಯೋ ಮಾಡಿದ್ರಾ? ಮತ್ ಮನಾಫ್ಗೆ ಎಲ್ಲಿಂದ ಸಿಕ್ತು? ನೋಡಿ, ಆ ದೃಶ್ಯ ನೋಡ್ತಾ ಇದ್ದೀರಾ. ಆ ಕತ್ತಿಯಲ್ಲಿ ಆ ಬುರುಡೆಯನ್ನ ಎತ್ತಿ ಚೀಲಕ್ಕೆ ಹಾಕುವಂತದ್ದನ್ನಷ್ಟೇ ನೋಡ್ತೀವಿ ನಾವು. ಓಕೆ, ಅಲ್ಲೊಂದು ಜಾಗದಲ್ಲಿ ಬುರುಡೆ ಬಿದ್ದಿರತ್ತೆ, ಕತ್ತಿಯಿಂದ ಅದನ್ನ ನೀಟಾಗಿ ಎತ್ತಿ ಚೀಲದೊಳಗೆ ಹಾಕುವಂತದ್ದು. ಸೊ ಇದೇನು ಮೊದಲೇ ಎಲ್ಲಿಂದನೋ ತಂದು ಇಲ್ಲಿ ಹಾಕಿದ್ದ, ಅಥವಾ ಸಾಮಾನ್ಯವಾಗಿ ಹೀಗೆ ಬಿದ್ದಿರತ್ತ ಬುರ್ಡೆ? ಎಲ್ಲಾದ್ರೂ ನೆಲದ ಮೇಲೆ ಹೀಗೆ ಬಿದ್ದಿರತ್ತ ಬುರ್ಡೆ? ಹುಗಿದಿದ್ದಾದ್ರೂ ಕೂಡ ಹೀಗೆ ಬಿದ್ದಿರತ್ತ? ನೋಡಿ, ಆ ಇಡೀ ಗ್ಯಾಂಗ್ ಅನ್ನ ನೋಡ್ತಾ ಇದೀರಾ ನೀವು, ಬುರ್ಡೆ ಗ್ಯಾಂಗ್ ಅನ್ನ ನೋಡ್ತಾ ಇದೀರಾ. ತಿಮರೋಡಿ ಜೊತೆ ಮನಾಫ್ ಇರ್ತಕ್ಕಂಥದ್ದು, ಉಳಿದ ಅಭಿಷೇಕ್ ಮುಂತಾದ ಯೂಟ್ಯೂಬರ್ಸ್ ಇರ್ತಕ್ಕಂಥದ್ದು, ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಯಾರ್ಯಾರಿದ್ದೀರಾ ನೋಡ್ತಾ ಇದೀರಾ ನೀವು ಫೋಟೋದಲ್ಲಿ. ಸೊ ಈ ಬುರ್ಡೆನ ಹೇಗೆ ಎತ್ತಿದ್ರು, ಯಾರು ವಿಡಿಯೋ ಮಾಡಿದ್ರು? ಚೀಲಕ್ಕೆ ಹಿಂಗೆ ಕತ್ತಿಯಿಂದ ತಗೋಬೇಕು, ಚೀಲಕ್ಕೆ ಹಾಕೋಬೇಕು, ಯಾರು? ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದಲ್ಲಿ ಈ ಕ್ಷಣದ ಬೇಗ ಅಪ್ಡೇಟ್. ಬುರ್ಡೆ ಗ್ಯಾಂಗ್ ಷಡ್ಯಂತ್ರದ ಮಹಾ ಎಕ್ಸ್ಕ್ಲೂಸಿವ್. ಜುಲೈ 11ರಂದೇ
ಚಿನ್ನಯ್ಯ 164 ಹೇಳಿಕೆ ಕೊಟ್ಟಿದ್ದಾನೆ. ತಾನೇ ಭೂಮಿ ಅಗೆದು ಬುರುಡೆ ತಂದಿದ್ದೀನಿ ಅಂತ 164 ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ತಾನೇ ಅಗೆದು ತಂದಿದ್ದೀನಿ ಅಂದ್ರೆ ಈಗ SIT ಹಿಡ್ಕೊಂಡು ಕೂತಿತ್ತು. ಎಲ್ಲಿಂದ ತಂದೆ ಹೇಳು, ಜಾಗ ಎಲ್ಲಿಂದ ತಂದೆ ಅಂತ. ಮನಾಫ್ ಯೂಟ್ಯೂಬ್ ನಲ್ಲೂ ಕೂಡ ಅದೇ ದಿನ ಇದೇ ಬುರುಡೆ ವಿಡಿಯೋ, ಈ ಕಥೆ ಏನಿದೆಯಲ್ಲ, ಈ ಬುರುಡೆ ಕುರಿತಾದ ಕಥೆ ಅಪ್ಲೋಡ್ ಆಗಿದೆ. ಹಾಗಿದ್ರೆ ಅವತ್ತು ಬುರುಡೆ ವಿಡಿಯೋ ಮಾಡಿದ್ಯಾರು? ಈ ಬುರುಡೆನ ಅಗದು ತೆಗೆದಿರ್ತಕ್ಕಂಥ ಆ ಒಂದು ವಿಡಿಯೋ ಮನಾಫ್ ಯೂಟ್ಯೂಬ್ ನಲ್ಲೂ ಕೂಡ ಅದೇ ದಿನ, ಯಾವತ್ತು ಜುಲೈ 11ನೇ ತಾರೀಕು ಚಿನ್ನಯ್ಯ ಕೋರ್ಟ್ ನಲ್ಲಿ 164 ಹೇಳಿಕೆ ಕೊಡ್ತಾನೆ, ಆವತ್ತೇ ಅಪ್ಲೋಡ್ ಆಗತ್ತೆ. ಹಾಗಾದ್ರೆ ಯಾರು ಈ ವಿಡಿಯೋ ಮಾಡಿದ್ದು? ಅಂದ್ರೆ ಮನಾಫ್ಗೆ ಈ ಬುರುಡೆ ಎಲ್ಲಿಂದ ತಂದ್ರು ಅನ್ನೋ ವಿಚಾರ ಗೊತ್ತಾ? ಆತನಿಗೆ ಹೇಗ್ ಗೊತ್ತಾಯ್ತು? ಯಾರು ಹೇಳಿದ್ರು? ಎಲ್ಲಿಂದ ಸಿಕ್ತು? ಚಿನ್ನಯ್ಯ 164 ಹೇಳಿಕೆ ಕೊಡ್ತಿದ್ದ ಹಾಗೇನೆ ಅಪ್ಲೋಡ್ ಮಾಡೋದಕ್ಕೆ ವಿಡಿಯೋನ ಎಲ್ಲಿಂದ ಸಿಕ್ತದ ಕಂಟೆಂಟ್? ಸೊ ಹೇಗೆ ಈ ಬುರುಡೆನ ಚಿನ್ನಯ್ಯ ತಾನೇ ಹೋಗಿ ಅಗೆದು ತಂದಿದ್ದಾದ್ರೆ ವಿಡಿಯೋ ಯಾರು ಮಾಡಿದ್ರು? ಮನಾಫ್ ವಿಡಿಯೋ ಮಾಡಿದ್ರಾ? ಮತ್ ಮನಾಫ್ಗೆ ಎಲ್ಲಿಂದ ಸಿಕ್ತು? ನೋಡಿ, ಆ ದೃಶ್ಯ ನೋಡ್ತಾ ಇದ್ದೀರಾ. ಆ ಕತ್ತಿಯಲ್ಲಿ ಆ ಬುರುಡೆಯನ್ನ ಎತ್ತಿ ಚೀಲಕ್ಕೆ ಹಾಕುವಂತದ್ದನ್ನಷ್ಟೇ ನೋಡ್ತೀವಿ ನಾವು. ಓಕೆ, ಅಲ್ಲೊಂದು ಜಾಗದಲ್ಲಿ ಬುರುಡೆ ಬಿದ್ದಿರತ್ತೆ, ಕತ್ತಿಯಿಂದ ಅದನ್ನ ನೀಟಾಗಿ ಎತ್ತಿ ಚೀಲದೊಳಗೆ ಹಾಕುವಂತದ್ದು. ಸೊ ಇದೇನು ಮೊದಲೇ ಎಲ್ಲಿಂದನೋ ತಂದು ಇಲ್ಲಿ ಹಾಕಿದ್ದ, ಅಥವಾ ಸಾಮಾನ್ಯವಾಗಿ ಹೀಗೆ ಬಿದ್ದಿರತ್ತ ಬುರುಡೆ? ಎಲ್ಲಾದ್ರೂ ನೆಲದ ಮೇಲೆ ಹೀಗೆ ಬಿದ್ದಿರತ್ತ ಬುರುಡೆ? ಹುಗಿದಿದ್ದಾದ್ರೂ ಕೂಡ ಹೀಗೆ ಬಿದ್ದಿರತ್ತ? ನೋಡಿ, ಆ ಇಡೀ ಗ್ಯಾಂಗ್ ಅನ್ನ ನೋಡ್ತಾ ಇದೀರಾ ನೀವು, ಬುರುಡೆ ಗ್ಯಾಂಗ್ ಅನ್ನ ನೋಡ್ತಾ ಇದೀರಾ. ತಿಮರೋಡಿ ಜೊತೆ ಮನಾಫ್ ಇರ್ತಕ್ಕಂಥದ್ದು, ಉಳಿದ ಅಭಿಷೇಕ್ ಮುಂತಾದ ಯೂಟ್ಯೂಬರ್ಸ್ ಇರ್ತಕ್ಕಂಥದ್ದು, ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಯಾರ್ಯಾರಿದ್ದೀರಾ ನೋಡ್ತಾ ಇದೀರಾ ನೀವು ಫೋಟೋದಲ್ಲಿ. ಸೊ ಈ ಬುರುಡೆನ ಹೇಗೆ ಎತ್ತಿದ್ರು, ಯಾರು ವಿಡಿಯೋ ಮಾಡಿದ್ರು? ಚೀಲಕ್ಕೆ ಹಿಂಗೆ ಕತ್ತಿಯಿಂದ ತಗೋಬೇಕು, ಚೀಲಕ್ಕೆ ಹಾಕೋಬೇಕು. ಯಾರು ಮಾಡಿದ್ದಿದ್ದನ್ನ ಈ ತರ? ಆ ಬುರುಡೆಯನ್ನ ಎತ್ತಿ ಚೀಲಕ್ಕೆ ಹಾಕುವಂತದ್ದನ್ನಷ್ಟೇ ನೋಡ್ತೀವಿ ನಾವು. ಓಕೆ, ಅಲ್ಲೊಂದು ಜಾಗದಲ್ಲಿ ಬುರುಡೆ ಬಿದ್ದಿರತ್ತೆ, ಕತ್ತಿಯಿಂದ ಅದನ್ನ ನೀಟಾಗಿ ಎತ್ತಿ ಚೀಲದೊಳಗೆ ಹಾಕುವಂತದ್ದು. ಸೊ ಇದೇನು ಮೊದಲೇ ಎಲ್ಲಿಂದನೋ ತಂದು ಇಲ್ಲಿ ಹಾಕಿದ್ದ, ಅಥವಾ ಸಾಮಾನ್ಯವಾಗಿ ಹೀಗೆ ಬಿದ್ದಿರತ್ತ ಬುರುಡೆ? ಎಲ್ಲಾದ್ರೂ ನೆಲದ ಮೇಲೆ ಹೀಗೆ ಬಿದ್ದಿರತ್ತ ಬುರುಡೆ? ಹುಗಿದಿದ್ದಾದ್ರೂ ಕೂಡ ಹೀಗೆ ಬಿದ್ದಿರತ್ತ? ನೋಡಿ, ಆ ಇಡೀ ಗ್ಯಾಂಗ್ ಅನ್ನ ನೋಡ್ತಾ ಇದೀರಾ ನೀವು, ಬುರುಡೆ ಗ್ಯಾಂಗ್ ಅನ್ನ ನೋಡ್ತಾ ಇದೀರಾ. ತಿಮರೋಡಿ ಜೊತೆ ಮನಾಫ್ ಇರ್ತಕ್ಕಂಥದ್ದು, ಉಳಿದ ಅಭಿಷೇಕ್ ಮುಂತಾದ ಯೂಟ್ಯೂಬರ್ಸ್ ಇರ್ತಕ್ಕಂಥದ್ದು, ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಯಾರ್ಯಾರಿದ್ದೀರಾ ನೋಡ್ತಾ ಇದೀರಾ ನೀವು ಫೋಟೋದಲ್ಲಿ.